ದಿನಗಳಿಂದ CM ಅವರು ಕೂಡ ಬಂದು ಪ್ರಚಾರವನ್ನು ಮಾಡಿದ್ರು. ಏನು ಹೇಳ್ತೀರಿ? ಅಲ್ಲ, ಎಲ್ಲರೂ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. CM ಆದಿಯಾಗಿ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು, ಇಡೀ ರಾಜ್ಯದಿಂದ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇನ್ನೂ ಮಾಡಬೇಕಾಗಿದೆ, ಇನ್ನೂ ಭಾಳ ಜನ ತಲುಪಬೇಕಾಗಿದೆ. ಸೊ ಅಂತಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ CM ಅವರು 5 ದಿನ ಪ್ರಚಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನ ಇದು ಸೋಲಿನ ಹತಾಶೆಯಲ್ಲಿದ್ದಾರೆ ಅನ್ನುವಂಥದ್ದನ್ನ ಅಶೋಕ್ ಅವರು ಒಂದು ರೀತಿ ಅವ್ರು ಹೇಳಿಕೆ ಏನು ಮತ್ತೆ ಸೋಲ್ಬೇಕಾ? ನಾವು ಗೆಲ್ಲಬೇಕಾ ಸೋಲ್ಬೇಕಾ? ನೀವು ಹೇಳಿ. ಗೆಲ್ಲಲಿಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು. ಅವ್ರ ಸ್ಟೇಟ್ಮೆಂಟ್ ನಮ್ಗೆ ಅರ್ಥನೇ ಆಗೋಲ್ಲ. ನೀವು ಅವ್ರನ್ನ ಕೇಳಬೇಕಿತ್ತು. ಸೋಲ್ಬೇಕಾ? ಹಂಗಾರೆ ನಾವು ಮನೇಲಿ ಕೂತು ಆಗೋಲ್ಲ. ಚುನಾವಣೆ ಅಂದರೆ ಜಿದ್ದಿ ಇರ್ತೈತೆ, ಒಂದೊಂದು ಓಟು ಕೂಡ ಮಾತು ಇರ್ತೈತೆ, ಹೋಗ್ಬೇಕಾಗ್ತೈತೆ. ಸೊ ಅವ್ರ ಸ್ಟೇಟ್ಮೆಂಟ್ ನನಗೆ ಅರ್ಥನೇ ಆಗೋಲ್ಲ ಈ ಥರ. ಈಗ ಕಾಲೇಜ್ ಕ್ಯಾಂಪಸ್ನಲ್ಲಿ ಭಿತ್ತಿ ಪತ್ರವನ್ನು ಹಂಚೋದನ್ನು ಆರೋಪ ಮಾಡುವಂಥ ಕೆಲಸಕ್ಕೂ ಕೂಡ ಮಾಡಿರುವಂಥದ್ದು ಸದ್ಯ ಸಂಬಂಧಪಟ್ಟಂಗೆ ನೋಡೋಣ. ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ. ನಿನ್ನೇನೋ ಘಟನೆ ಆಗಿದೆ ಅಂತ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಎಲ್ಲ ಸಿಕ್ಕ ನಂತರ ಹೇಳ್ತೇನೆ. ಸರ್, ಈಗ ರಮೇಶ್ ಅವರು ಒಂದು ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಇಲ್ಲಿ ಬಾಗಲಕೋಟೆ ಜಿಲ್ಲೆ ಒಂದು ಟವಲ್ ಹಾಸುವಂಥ ಕೆಲಸಕ್ಕೂ ಕೂಡ ಈಗ ಜಾರಕಿಹೊಳಿ ಅವರು ಬಂದಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಹೇಳ್ತಾರೆ. ರಮೇಶ್ ಕೆರೆ ಅವರು ಕೂಡ ಹೇಳ್ತಿರುವಂಥದ್ದು. ಅಂದರೆ ಯಾರು ರಮೇಶ್ ಅವರು ಬಂದಿರುವಂಥದ್ದು ಇವತ್ತು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂದರೆ ಬೆಳಗಾವಿ ಭಾಗದಿಂದ ನಮ್ಮ ಬಾಗಲಕೋಟೆಗೆ ಬಂದು ಟಾವೆಲ್ ಹಾಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಅವರ ಮಗನನ್ನ ನಿಲ್ಲಿಸಲಿಕ್ಕೆ ಬಂದಿದ್ದಾರೆ. ಯಾರು ಹೇಳಿದ್ರೆ ಅದು ಗೊತ್ತಾಯ್ತು. ರಮೇಶ್ ಹುಕ್ಕೇರಿ ಅವರು ಹೇಳ್ತಿರುವಂಥದ್ದು. ರಮೇಶ್ ಹುಕ್ಕೇರಿ ಅಂತ ಯಾರು ಇಲ್ಲ. ಎಲ್ಲಿ ಹೇಳಿದ್ರು? ಯಾವಾಗ ಹೇಳಿದ್ರು? ಗೊತ್ತಿಲ್ಲ. ಅವ್ರು ಯಾರು ಅನ್ನೋದು ನಿಮ್ಮನ್ನ ಹೆಸರಿನವ್ರನ್ನ ಕೇಳಿ ಅಲ್ಲ, ಯಾರೂ ಇಲ್ಲ. ಅವರು ಗೊತ್ತಿಲ್ಲ ನನಗೆ ಯಾರು. ಸೊ ಇದು ನಮ್ಮ ಮನೆ, ಇಡೀ ರಾಜ್ಯ ಎಲ್ಲರೂ ಇಲ್ಲಿ ಬರಬೇಕು, ನಾವು ಗೆಲ್ಲಿಸ್ಬೇಕು, ನಮ್ಮನ್ನ ಅವ್ರಿಗೆ ಗೆಲ್ಲಿಸ್ಬೇಕು. ತಾವೆಲ್ಲ ಹಾಕ್ತಾರೆ, ಹಾಕ್ಲೇಬೇಕು. ಮತ್ತೆ ಯಾವ ರೀತಿ ವಾತಾವರಣ ಆಗ್ತಿದೆ ಸರ್? ಎಷ್ಟು ಅಂತರದಿಂದ ಗೆಲುವು ಸಾಧಿಸಬಹುದು? ಗೆಲ್ಲುವುದು ಅಂತರ ಹೇಳಿಕ್ಕಾಗಲ್ಲ, ಗೆಲ್ತೀವಿ ಅಷ್ಟೇ ಹೇಳ್ಬೋದು. ಗೆಲ್ಲುವುದು ಅಂತರ ಹೇಳಲಿಕ್ಕಾಗೋಲ್ಲ. ಇನ್ನೂ 4 ಚುನಾವಣೆ ಇದೆ. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಗ್ಯಾರಂಟಿ ಯಾವ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ವರ್ಕೌಟ್ ಆಗಿದೆ? ಗ್ಯಾರಂಟಿ ನಮ್ಮ ಕೈ ಹಿಡಬೇಕಂತ ಆಸೆ ಇದೆ. ಸೊ ನಾವು ಕಾದು ನೋಡೋಣ. ಚುನಾವಣೆ ಆದ ನಂತರ ಗ್ರಾಮೀಣ ಭಾಗದಲ್ಲಿ ಅಥವಾ ಸಿಟಿಯಲ್ಲಿ ಮಹಿಳೆಯರು ಎಷ್ಟು ನಮಗೆ ಓಟ್ ಹಾಕ್ತಾರೆ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ. ಸರ್, ಈಗ ಯಡಿಯೂರಪ್ಪನವರು ಈಗ ಸಿದ್ದರಾಮಯ್ಯನವರು ಬಂದು ಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಒಂದು ಕಿಂಡಲ್ ಮಾಡುವಂಥ ಕೆಲಸಕ್ಕೆ ಮುಂದಾದರೆ, ಸ್ವತಃ ಯಡಿಯೂರಪ್ಪನವರು ಕಳೆದ 10-15 ವರ್ಷಗಳಿಂದ ಬಾಗಲಕೋಟೆಗೆ ಜಿಲ್ಲೆನೇ ಎಂಟ್ರಿ ಕೊಟ್ಟಿರಲಿಲ್ಲ. ಅವರು ಕೂಡ ಈ ರೀತಿ ಗೆಲುವು ಸಾಧಿಸಲಿಕ್ಕೆ ಬಂದಿರುವಂಥದ್ದು. ಆದರೆ ಈ ರೀತಿ ಬಿಜೆಪಿಯವರು ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಡೋದು ಎಷ್ಟು? ಅದನ್ನೇ ನಾವು ನಿಮ್ಗೆ ಕೇಳಿದ ಪ್ರಶ್ನೆ ಮಾಡಿದ್ದು. ಅಶೋಕ್ ಅವ್ರನ್ನ ಕೇಳಬೇಕಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇನ್ನೂ ಗಟ್ಟಿ ಮುಟ್ಟಿದಾರ. ಯಡಿಯೂರಪ್ಪರು ಕೂಡ ಈ ವಯಸ್ಸಿನಲ್ಲಿ ಬಿಸಿಲಲ್ಲಿ ನೀವು ಯಾಕೆ ಅಡ್ಡಾಡ್ಸ್ತೀರಾ? ನಿಮಗೇನು ಸೋಲಿನ ಭಯನಾ? ಇದನ್ನು ನೀವು ಕೇಳಬೇಕಾಗಿತ್ತು. ಅದನ್ನೇ ನಾವು ಫಸ್ಟಕ್ಕೆ ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಆಗಿದ್ದು. ಪಕ್ಷ ಅಷ್ಟೇ ಮುಖ್ಯ, ಗೆಲ್ಲೋದು ಎಲ್ಲರೂ ಅಜೆಂಡಾ. ಹೀಗಾಗಿ ನಾವು ಪ್ರಯತ್ನ ಮಾಡ್ತೀವಿ.